ವಿದ್ಯಾರ್ಥಿಗಳಿಗೆಲ್ಲ ವಂದನೆಗಳು. ಈ ದಿನ ನಾವು 10ನೇ ಶತಮಾನದ ಕವಿ ಅಭಿನವ ಪಂಪ ಎಂದು ಕರೆಸಿಕೊಂಡಂತಹ ನಾಗಚಂದ್ರ ವಿರಚಿತ ಒಂದು ಕಾವ್ಯ ಭಾಗವನ್ನು ಅಭ್ಯಾಸ ಮಾಡಲಿದ್ದೇವೆ. 10ನೇ ಶತಮಾನ ಕನ್ನಡ ಸಾಹಿತ್ಯದ ಶ್ರೀಮಂತ ಕಾಲ. ಪಂಪ ಹುಟ್ಟಿ ಬಾಡಿ ಬದುಕಿದಂತಹ ಸಮಯ. ಆ ಪಂಪನಿಂದ ಪ್ರೇರಿತಗೊಂಡಂತ ನಾಗಚಂದ್ರ ಕೂಡ ಪಂಪನ ಹಾದಿಯನ್ನೇ ಅನುಸರಿಸ್ತಾನೆ. ಒಂದು ಮಹಾನ್ ಗ್ರಂಥ, ಮಹಾಕಾವ್ಯ ರಾಮಚಂದ್ರ ಚರಿತ ಪುರಾಣ ಎಂಬಂತಹ ಮಹಾಕೃತಿಯನ್ನು ಬರೀತಾನೆ. ಅವನು ಕೂಡ ಹಾಗೆ ಪಂಪನಂತೆಯೇ ಬರೀತಾನೆ. ಹಾಗಾಗಿ ಅವನು ತನ್ನನ್ನು ತಾನು ಅಭಿನವ ಪಂಪ ಎಂದು ಕರೆಸಿಕೊಳ್ತಾನೆ. ಈ ನಾಗಚಂದ್ರ ರಾಮಾಯಣದ ಕಥೆಯನ್ನು ಆರಿಸಿಕೊಳ್ತಾನೆ. ನಾಗಚಂದ್ರ ಒಬ್ಬ ಜೈನ ಕವಿ. ಹಾಗಾಗಿ ನೀವೇನು ರಾಮಾಯಣ ಈಗಾಗಲೇ ಕೇಳಿದ್ದೀರೋ ಅದೇ ರೀತಿಯ ರಾಮಾಯಣ ಎಲ್ಲ ತುಂಬ ಬದಲಾವಣೆ ಅಲ್ಲಿ ಮಾಡ್ತಾನೆ. ಜೈನ ಕವಿಯಾದ ಕಾರಣ ಅದರಲ್ಲಿ ಅವರಿಗೆ ಬೇಕಾದಂತಹ ಧರ್ಮಕ್ಕೆ ಬೇಕಾದಂತಹ ಬದಲಾವಣೆಗಳನ್ನು ಮಾಡಿಕೊಳ್ತಾರೆ. ತುಂಬ ಬದಲಾವಣೆ. ರಾಮ ಅದರಲ್ಲಿ ಬಹಳ ವಿಶೇಷತೆ ಏನು ಅಂತಂದ್ರೆ, ರಾಮ ಹೇಗೆ ಮರ್ಯಾದ ಪುರುಷೋತ್ತಮನೋ ಅದೇ ರೀತಿ ರಾವಣ ಕೂಡ ರಾಮನನ್ನು ಬಿಟ್ಟಿಲ್ಲ. ಅಷ್ಟೇ ಯೋಗ್ಯತಾವಂತ ಮರ್ಯಾದ ಪುರುಷೋತ್ತಮ, ಉದಾರಿ, ಸದ್ಗುಣ ಸಂಪನ್ನ, ಈ ಸರ್ವವೇದ ಪಾರಂಗತ, ಸರ್ವಶಾಸ್ತ್ರ ಪಾರಂಗತ. ಸಮುದ್ರವೂ ಕೂಡ ಒಮ್ಮೊಮ್ಮೆ ತನ್ನ ಗಡಿಯನ್ನು ದಾಟಿ ಮೀರಿ ಬರುವ ಹಾಗೆ ಸಮುದ್ರ ಸದೃಶನಾದಂಥ ರಾವಣ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಸೀತೆಯನ್ನು ಕೊಂದು ವ್ಯಾಮೋಹಗೊಂಡು ಹಾಳಾದಷ್ಟೇ ವಿನಃ ನಿಜಕ್ಕೂ ರಾವಣ ಕೆಟ್ಟವನಲ್ಲ ಎಂಬ ರೀತಿಯಲ್ಲಿ ಬಿಂಬಿತವಾಗುತ್ತದೆ. ಅಹಿಂಸಾ ವೃತವನ್ನು ಕೈಗೊಂಡಂತಹ ರಾವಣ ಆಮೇಲೆ ಪರಾಂಗನಾ ವೃತವನ್ನು ಕೂಡ ಸ್ವೀಕರಿಸ್ತಾನೆ. ಪರಕನ್ಯೆಯನ್ನ ಸಹೋದರಿ ತಾಯಿ ಅಂತೇಳಿ ಸ್ವೀಕರಿಸುವಂತಹ ವೃತ. ಅವನಿಗೆ ಸಿಕ್ಕಾಪಟ್ಟೆ ಹೆಂಡತಿಯರಿದ್ದರೂ ಕೂಡ ಎಲ್ಲರೂ ಕೂಡ ಅವನಿಗೆ ಒಲಿದು ಬಂದವರೇ ವಿನಃ ಬಲಾತ್ಕಾರವಾಗಿ ತಂದವರಲ್ಲ ಅಂತೇಳಿ ಇದರಲ್ಲಿ ಬಿಂಬಿತ ಆಗ್ತದೆ. ನಮ್ಮ ರಾಮಾಯಣದಲ್ಲಿ ಬೇರೆ. ಹಾಗೆಯೇ ಸೀತೆಯನ್ನು ಕದ್ದುಕೊಂಡು ಬಂದಂತಹ ಅವಳು ತಾನಾಗಿ ಒಲಿದು ಬರಲಿ ಅಂತೇಳಿ ಅವಳಿಗೋಸ್ಕರ ಕಾಯ್ತಾ ಇದ್ದ ನಾನಾ ರೀತಿಯ ಪ್ರಯತ್ನ ಪಡುವಂತಹ ಸಂದರ್ಭವನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಮೂಲತಃ ಇಲ್ಲಿಗೆ ನಾಗಚಂದ್ರನ ಪರಿಚಯ ಹೇಳಬೇಕು ಅಂತಂದ್ರೆ, ಹಳೆಗನ್ನಡದ ಸಾಹಿತ್ಯವು 10ನೇ ಶತಮಾನದ ಪಂಪನಿಂದ ಶಿಖರ ಸ್ಥಿತಿಯನ್ನು ತಲುಪಿ ಅವನು ಹಾಕಿಕೊಟ್ಟ ಮಾರ್ಗದಲ್ಲಿ ಮುಂದುವರಿಯಿತು. ಅವನನ್ನು ತುಂಬಾ ಭಕ್ತಿ ಗೌರವಗಳಿಂದ ಅನುಸರಿಸಿರುವ ಕವಿಗಳಲ್ಲಿ ಪ್ರಮುಖರೆಂದರೆ ನಾಗಚಂದ್ರ. ಅಭಿನವ ಪಂಪನಂತೆ ತನ್ನನ್ನು ಕರೆದುಕೊಂಡು ಈತ 11ನೇ ಶತಮಾನದ ಉತ್ತರಾರ್ಧ ಹಾಗೂ 12ನೇ ಶತಮಾನದ ಪೂರ್ವಾರ್ಧಗಳಲ್ಲಿ ಜೀವಿಸಿದ್ದನು. ವಿಜಯಪುರ ಅಂದರೆ ಈಗಿನ ಬಿಜಾಪುರ ಈತನ ಸ್ಥಳ. ಅಲ್ಲಿ ಮಲ್ಲಿ ಜಿನೇಂದ್ರ ಬಸದಿಯನ್ನು ತಾನು ಕಟ್ಟಿಸಿದ್ದಾಗಿ ಕವಿಯೇ ಹೇಳಿಕೊಂಡಿದ್ದಾನೆ. ಈತನ ಗುರುಗಳು ಬಾಲಚಂದ್ರ ಮೇಘಚಂದ್ರ ಯತಿಗಳು. ಚಾಲುಕ್ಯ ಚಕ್ರವರ್ತಿಯಾದ ನಾಲ್ವಡಿ ಸೋಮೇಶ್ವರನ ಆಶ್ರಯದಲ್ಲಿ ನಾಗಚಂದ್ರ ಇದ್ದನೆಂದು ಕೆಲವು ವಿದ್ವಾಂಸರು ಹೇಳಿರುವುದು ಇದೆ. ಆದರೆ ಇದಕ್ಕೆ ಆಧಾರಗಳಿಲ್ಲ. ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಪುರಾಣ ಎಂಬೆರಡು ಚಂಪೂ ಕಾವ್ಯಗಳನ್ನು ಈತ ರಚಿಸಿದ್ದಾನೆ. ಮಲ್ಲಿನಾಥ ಪುರಾಣವು 19ನೇ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನು ಒಳಗೊಂಡಿದೆ. ರಾಮಚಂದ್ರ ಪುರಾಣವು ಪಂಪ ರಾಮಾಯಣ ಎಂಬ ಹೆಸರಿನಿಂದಲೇ ಪ್ರಸಿದ್ಧಿ ಪಡೆದಿದೆ. ಇದು ನಾಗಚಂದ್ರನಿಗೆ ಕೀರ್ತಿ ತಂದಿದ್ದ ಕಾವ್ಯ. ಭಾರತೀಯ ಕರ್ಣಪುರ, ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ, ಚತುರ ಕವಿ, ಜನಸ್ಥಾನ ರತ್ನ, ಪ್ರದೀಪ, ಸೂಕ್ತಿ ಮುಕ್ತಾವತಂಸ ಮುಂತಾದ ಬಿರುದುಗಳು ನಾಗಚಂದ್ರನಿಗೆ ಇದ್ದವು. ವಿದ್ಯಾರ್ಥಿಗಳೇ, ಈ ಕಥಾಭಾಗದಲ್ಲಿ ರಾವಣ ಅವನ ಹಿರಿಯರು ಕೊಟ್ಟಂತ ಸೋದರ ಮಾವ, ತಂದೆ ತಾಯಿ, ಯಾರ್ಯಾರು ಹಿತೈಷಿಗಳು ತಮ್ಮ ವಿಭೀಷಣ ಕೊಟ್ಟಂತಹ ಸಲಹೆ ಸೂಚನೆಗಳನ್ನು ಮೀರಿ ಅದನ್ನು ಧಿಕ್ಕರಿಸಿ ಸೀತೆಯನ್ನು ಅಪಹರಿಸಿಕೊಂಡು ಬಂದು ಪ್ರಮದವನದಲ್ಲಿಟ್ಟಿದ್ದಾನೆ. ನಮ್ಮ ರಾಮಾಯಣದಲ್ಲಿ ಅಶೋಕವನ ಅಂತ ಬರ್ತದೆ, ಈ ಜೈನ ರಾಮಾಯಣದಲ್ಲಿ ಪ್ರಮದವನ ಅಂತ ಬರ್ತದೆ. ಪ್ರಮದವನದಲ್ಲಿಟ್ಟಿದ್ದಾನೆ. ಅಲ್ಲಿಗೆ ಸೀತೆ ತಾನಾಗಿ ಒಲಿದು ಬರಬೇಕು ಅಂತೇಳಿ ತನ್ನ ಗುಣಗಾನವನ್ನು ಮಾಡಲಿಕ್ಕೆ ಬೇಕಾದಷ್ಟು ಸೇವಕರನ್ನ,
ರಾಕ್ಷಸ ಸ್ತ್ರೀಯರನ್ನಲ್ಲಿ ನೇಮಿಸಿದ್ದಾನೆ. ಅವರು ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಸೀತೆ ಯಾವ ಕಾರಣಕ್ಕೂ ಕೂಡ ರಾವಣನಿಗೆ ಮನಸೋಲುವಂತಹ ಪರಿಸ್ಥಿತಿ ಇರುವುದಿಲ್ಲ. ಇತ್ತ ಸೀತೆಯನ್ನು ಅರಸಿಕೊಂಡು ಬಂದಂತಹ ರಾಮ ಲಕ್ಷ್ಮಣರು ಸುಗ್ರೀವನ ಸಖ್ಯವನ್ನು ಪಡೆದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಬರ್ತಾರೆ. ಲಂಕೆಗೆ ಬಂದಾಗ ವಿಚಾರ ರಾವಣನಿಗೆ ಗೊತ್ತಾಗ್ತದೆ. ಹಾಗಾಗಿ ಯುದ್ಧ ಸನ್ನದ್ಧನಾಗ್ತಾನೆ. ಅವನು ತನ್ನ ಜಿನೇಂದ್ರ ಬಸದಿಯಲ್ಲಿ ಬಹುರೂಪಿಣಿ ವಿದ್ಯೆಯನ್ನು ಘೋರವಾದಂತಹ ತಪಸ್ಸನ್ನು ಆಚರಿಸ್ತಾನೆ. ಅಂದರೆ ಯುದ್ಧದ ಯಶಸ್ಸಿಗೋಸ್ಕರವಾಗ ಆ ದೇವತೆಯನ್ನು ಪ್ರತ್ಯಕ್ಷೀಕರಿಸಿಕೊಳ್ಬೇಕು ಅಂತೇಳಿ ತಪಸ್ಸನ್ನು ಆಚರಿಸ್ತಾನೆ. ಅಂತೂ ತಪಸ್ಸಿನ ಕೊನೆಯಲ್ಲಿ ಬಹುರೂಪಿಣಿ ವಿದ್ಯೆ ಪ್ರತ್ಯಕ್ಷ ಆಗಿ ಯಾವ ರೀತಿ ಅವನಿಗೆ ಆಶೀರ್ವಾದವನ್ನ ಕೊಡ್ಲಿಕ್ಕೆ ಬಯಸ್ತಾಳೆ, ಏನು ಆಶೀರ್ವಾದ ಕೊಡ್ತಾಳೆ ಎಂಬಲ್ಲಿಂದ ಕಥಾಭಾಗ ಆರಂಭ ಆಗ್ತದೆ. ಚಂಪು ಕಾವ್ಯ ಅಂದರೆ ಗದ್ಯ ಪದ್ಯ ಮಿಶ್ರಿತವಾದಂತಹ ಕಾವ್ಯಕ್ಕೆ ಚಂಪು ಕಾವ್ಯ ಅಂತ ಹೆಸರು. ಚಂಪುವಲ್ಲಿ ಮಧ್ಯ ಮಧ್ಯ ಷಟ್ಪದಿಗಳು ಬರಲ್ಲ, ಕಂದ ಪದ್ಯಗಳು, ಆಮೇಲೆ ವೃತ್ತಗಳು, ವಚನಗಳು, ರಗಳೆಗಳು ಕೂಡ ಕೆಲವೊಂದು ಕಡೆ ಬರ್ತದೆ. ಇಲ್ಲಿ ವೃತ್ತಗಳು ಮತ್ತು ಕಂದ ಪದ್ಯಗಳು ಮತ್ತು ವಚನಗಳಿಂದ ಕೂಡಿರುವಂತಹ ಕಾವ್ಯಕ್ಕೆ ಚಂಪು ಕಾವ್ಯ ಅಂತ ಹೇಳಿ ಕರಿತೇವೆ. ಅಂತ ಒಂದು ಚಂಪು ಕಾವ್ಯವನ್ನು ನಿಮಗೆ ಇಲ್ಲಿ ಕೊಡಲಾಗಿದೆ. ನೋಡಿ, ಅದನ್ನು ವಾಚನ ಮಾಡುವಂತಹ ಕ್ರಮವನ್ನು ವಾಚಿಸ್ತೀನಿ, ಗಮನಿಸಿಕೊಂಡು ಕೇಳಿಸಿಕೊಳ್ಳಿ. ರಾವಣಂ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈ ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದು. ಹೊಸದಾರ ಸಿಡಿಲಮಸಕ ಮರಳಿದು ಕೃತಾಂತ ಜಿಪ್ಪೆ ಪೊಡಗರಿಸುವವೋ. ಹೊಸದಾರ ಸಿಡಿಲಮಸಕ ನಸಕಡಿದು ಕೃತಾಂತ ಜಿಪ್ಪೆ ಪೊಡಗರಿಸುವವೋ. ಬೆಸಸು ಬೆಸಸು ಎಂದು ಕರಮರ್ವಿಸಿ ಸನ್ನಿಧವಾಯ್ತು ವಿದ್ಯೆ ರಾವಣನಿದಿರುಳ್. ಅಂದ್ರೆ ರಾವಣನು ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂ ಗೈದು. ಈ ಎಲ್ಲಾ ನಕ್ಷತ್ರಗಳು ಚಲಿಸುವ ಧ್ರುವ ನಕ್ಷತ್ರ ಮಾತ್ರ ಒಂದೇ ಕಡೆ ಇರ್ತದೆ, ಧ್ರುವಮಂಡಲ. ಅದಕ್ಕೆ ಧ್ರುವಮಂಡಲ ಅಂತ ಹೇಳ್ತಾರೆ. ಆ ಧ್ರುವಮಂಡಲದಂತೆ ತುಂಬಾ ತಟಸ್ಥನಾಗಿದ್ದುಕೊಂಡು ನಿಂತ ಕಡೆಯೇ ಕುಳಿತ ಕಡೆಯೇ ಕುಳಿತು ತದೇಕ ಚಿತ್ತದಿಂದ ತಪಸ್ಸನ್ನು ಆಚರಿಸ್ತಾ ಇರಬೇಕಾದ್ರೆ ಚಿತ್ತ ನಿರೋಧಂಗೈದು. ಚಿತ್ತ ಅಂದ್ರೆ ಮನಸ್ಸು. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ಕೇಂದ್ರೀಕರಿಸಿಕೊಂಡು ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂದ ತನ್ನ ದಿವ್ಯವಾದಂತಹ ಮಂತ್ರವನ್ನು ಪಠನೆ ಮಾಡುವುದರ ಮೂಲಕ ವಿದ್ಯೆಯಂ ಸಾಧಿಸುವ ಬಹುರೂಪಿಣಿ ವಿದ್ಯೆಯನ್ನು ಪ್ರತ್ಯಕ್ಷೀಕರಿಸಿಕೊಳ್ತಾನೆ. ಆ ವಿದ್ಯೆಯನ್ನು ತನ್ನ ವಶ ಮಾಡಿಕೊಳ್ತಾನೆ. ಆ ಪ್ರತ್ಯಕ್ಷವಾದಂತಹ ಬಹುರೂಪಿಣಿ ವಿದ್ಯೆ ಯಾವ ರೀತಿ ಮಾತಾಡ್ತದೆ ಅಂತಂದ್ರೆ, ಹೊಸಗಾರ ಸಿಡಿಲಮಸಕ ಮನಸ ಕಡಿಗೂ. ಅಂದ್ರೆ ಈ ಹೊಸ ಕಾರು ಅಂದ್ರೆ ಮೊದಲ ಮಳೆ. ಕಾರು ಅಂದ್ರೆ ಮಳೆ. ಮುಂಗಾರು, ಹಿಂಗಾರು ಅಂತ ನೀವು ಕೇಳಿರ್ಬೇಕು. ಕಾರಿನ ಮುಂದು ಮುಂಗಾರು, ಕಾರಿನ ಹಿಂದು ಹಿಂಗಾರು. ಹೊಸ ಕಾರು ಅಂದ್ರೆ ಹೊಸ ಮಳೆ ಅಂತ. ಈ ಹೊಸ ಮಳೆಯ ಸಂದರ್ಭದಲ್ಲಿ ಸಿಡಿಲು ಗುಡುಗು ಮಿಂಚುಗಳು ಸಿಕ್ಕಾಪಟ್ಟೆ ಮಳೆ ಆರಂಭವಾಗುವಂತಹ ಸಂದರ್ಭದಲ್ಲಿ. ಹಾಗೆ ಮಳೆಗಾಲದ ಆರಂಭವೋ ಎಂಬಂತೆ ಹೊಸಗಾರ ಸಿಡಿಲ ಮಸಕಮ ನಡೆದು ಕೃತಾಂತ ಚಿತ್ರೆ ಕೊಡಕರಿಸುವುದು. ಅಲ್ಲಿ ಆ ಹೊಸ ಮಳೆಗಾಲದಲ್ಲಿ ಮೂಡಿದಂತಹ ಸಿಡಿಲು ಮತ್ತು ಮಿಂಚುಗಳು, ಗೋಲ್ ಮಿಂಚುಗಳು ಹೇಗೆ ಮೂಡ್ತದೆ ಅಂತಂದ್ರೆ, ಯಮನ ನಾಲಿಗೆ ಹೊರಚಾಚುವಂತೆ, ಯಮನೇ ನಾಲಿಗೆಯನ್ನು ಹೊರಚಾಚು. ಕೃತಾಂತ ಅಂದ್ರೆ ಯಮ, ಜಿಹ್ವೆ ಅಂದ್ರೆ ನಾಲಿಗೆ. ಯಮನೇ ನಾಲಿಗೆಯನ್ನು ಹೊರಚಾಚುವಂತ ಕೊಡಕರಿಸುವವಲ್ ಆ ಪ್ರತ್ಯಕ್ಷವಾದಂತಹ ಬಹುರೂಪಿಣಿ ವಿದ್ಯೆ ತನ್ನ ನಾಲಿಗೆಯನ್ನು ಹೊರಚಾಚಿ ಹೇಳು ಹೇಳು ಏನಾಗಬೇಕು, ಯಾವ ವರ ನಾನು ಕೊಡಬೇಕು ಅಂತ ಹೇಳಿ ಆ ರಾವಣನ ಹತ್ರ ಕೇಳ್ತದೆ. ಬೆಸಸು ಬೆಸಸು ಎಂದು ಕರಮರ್ಮಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ ಇದಿರೋಳು. ಹೀಗೆ ಕರಮರ್ಮಿಸಿ ಬಹಳ ಕುತೂಹಲದಿಂದ ರಾವಣನಿಗೆ ಏನ್ ಬೇಕು ಅದನ್ನು ಕೊಡ್ತೇನೆ ಎಂಬುದಾಗಿ ಅದು ರಾವಣನ ಮುಂದೆ ಪ್ರತ್ಯಕ್ಷವಾಗತ್ತೆ, ರಾವಣನಿಂದ ಪ್ರತ್ಯಕ್ಷವಾಗ್ತದೆ. ಅಂತು ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನ್ ಚರಮದೇಹದಾರಿಯಪ್ಪ ರಾಮಸ್ವಾಮಿಯಂ ಉಳಿದರ ಉಳಿಯಲಿಯನೇ ರಾವಣನು ಉಳಿದವರ ಅಳಿಯನಗೆ ಮುದೆಂದು ವಿದ್ಯಾದೇವತೆಗೆ ಪೊಡವಟ್ಟು
ಭವನಮಂ ಮೂರು ಸುಳ್ಬಲಗೊಂಡು ಬರ್ಪನ್ನೆಗಳ್ ಅಂಗದಾದಿಗಳ್ ಪುರಮಟ್ಟು ಹೋಗಿ ತಮ್ಮ ಬೀಡಂ ಪುಗುವುದು. ನೋಡಿ, ಬಹುರೂಪಿಣಿ ವಿದ್ಯೆ ಪ್ರತ್ಯಕ್ಷವಾಗಿ ಏನ್ ಬೇಕು ಅಂತ ಕೇಳಿಕೊಂಡಾಗ ಅಂತೂ ಸನ್ನಿಹಿತಿಯಾಗಿ ಇವನು ಕೇಳ್ತಾನೆ, ರಾಮ ಲಕ್ಷ್ಮಣರ ನಾನು ಗೆಲ್ಲಬೇಕು ಅಂತ ಕೇಳ್ಕೊಳ್ತಾನೆ. ಆಗ ಬಹುರೂಪಿಣಿ ವಿದ್ಯೆ ಏನ್ ಹೇಳ್ತದೆ ಅಂತಂದ್ರೆ, ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನ್ ಚರಮದೇಹಧಾರಿಯಪ್ಪ ರಾಮಸ್ವಾಮಿಯನ್ನು ಉಳಿಯಲಿಯದೆ ಇತರನ್ ಉಳಿಯಲಿಯೇನು. ಅಂದ್ರೆ ಗಮನಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಆ ಪ್ರತ್ಯಕ್ಷವಾದಂತಹ ಬಹುರೂಪಿಣಿ ವಿದ್ಯೆ ಹೇಳತ್ತೆ, ಚಕ್ರಧರನಪ್ಪ ಲಕ್ಷ್ಮೀಧರನ್, ಚಕ್ರವನ್ನು ಧರಿಸಿದಂತ ಲಕ್ಷ್ಮೀಧರನೇ ಈ ಚರಮದೇಹಧಾರಿಯಾದಂತಹ ರಾಮಸ್ವಾಮಿಯಾಗಿದ್ದಾನೆ. ಅಂದ್ರೆ ಆ ಮಹಾವಿಷ್ಣುವೇ ರಾಮನಾಗಿದ್ದಾನೆ, ಅವತರಿಸಿದ್ದಾನೆ. ಹಾಗಾಗಿ ಅವನ ಮುಳಿಯಲ್ ಆರೆ, ನಾನು ರಾಮಸ್ವಾಮಿಯನ್ನು ಮತ್ತು ರಾಮ ಮತ್ತು ಲಕ್ಷ್ಮಣನನ್ನು ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವನ ಜೊತೆ ಇರುವಂತಹ ಇತರರಲ್ಲಿ ಯಾರನ್ನು ಕೂಡ ನಾನು ಉಳಿಲಿಕ್ಕೆ ಬಿಡಲ್ಲ. ಅವರನ್ನು ಅಳಿಸಲಿಕ್ಕೆ ಸಾಧ್ಯ ಇಲ್ಲ, ಉಳಿದಂಥವರನ್ನು ಉಳಿಲಿಕ್ಕೆ ಬಿಡಲ್ಲ. ಅಂತಹ ಅನುಗ್ರಹವನ್ನು ನಿನಗೆ ಮಾಡ್ತೇನೆ ಅಂತ ಹೇಳಿದಾಗ ರಾವಣನಿಗೆ ನಿರಾಸೆ ಆಗ್ತದೆ. ಯಾಕೆಂತಂದ್ರೆ ಇವನ ಮೂಲ ಉದ್ದೇಶವೇ ರಾಮ ಸೈನ್ಯವನ್ನು ಅಳಿಸುವುದಲ್ಲ, ರಾಮ ಲಕ್ಷ್ಮಣರನ್ನು ವಧಿಸುವಂಥದ್ದು. ಅದೇ ಆಗುವುದಿಲ್ಲ ಅಂದಮೇಲೆ ಉಳಿದವರನ್ನು ಕೊಂದು ಏನು ಪ್ರಯೋಜನ ಅಂತೇಳಿ ರಾವಣನ ಉಳಿದವರ ಅಳಿವು ಎನಗೇವುದು, ಉಳಿದವರ ಅಳಿವಾಗೆ ನನಗೇನು ಪ್ರಯೋಜನ, ನನಗೆ ಅದರಿಂದ ಪ್ರಯೋಜನವಿಲ್ಲ, ಉಳಿದವರ ಅಳಿವು ಎನಗೇವುದು ಎಂದು ವಿದ್ಯಾದೇವತೆಗೆ ಕೊಡಮಟ್ಟು ಹೇಳಿ ಆ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜಿನಭವನಮ 3 ಸುಳ್ಳು ಪ್ರದಕ್ಷಿಣೆ ಬಂದು ತಾನು ತಪಸ್ಸನ್ನಾಚರಿಸ್ತಾ ಇದ್ದಂತಹ ಶಾಂತಿ ಜಿನ ಭವನದಲ್ಲಿ 3 ಪ್ರದಕ್ಷಿಣೆಯನ್ನು ಬಂದು ಬಲಗೊಂಡು ಬಪ್ಪನ್ನೆಗಳು ಅಲ್ಲಿಂದ ಹಿಂತಿರುಗಿ ತನ್ನ ಅರಮನೆಗೆ ಬರುವಾಗ ಅಂಗದಾದಿಗಳು ಹೊರಮಟ್ಟು ಹೋಗಿ ತಮ್ಮ ಬೀಡಂ ಕೊಡುವುದು. ಅಂಗದಾದಿಗಳೆಲ್ಲ ಅಂಗದಾದಿ ಇತರ ಕಪಿಗಳು ರಾವಣನನ್ನ ಅವನಿಗೆ ತೊಂದರೆ ಕೊಡಬೇಕು, ಅವನ ಮನಸ್ಸನ್ನು ಕೆರಳಿಸಬೇಕು ಅಂತೇಳಿ ಅವನ ಅಂತಃಪುರಕ್ಕೆಲ್ಲ ನುಗ್ಗಿ ರಾವಣನ ಅಂತಃಪುರದ ಸ್ತ್ರೀಯರನ್ನ ಕಾಡ್ಲಿಕ್ಕೋಸ್ಕರವಾಗಿ, ಕಪಿಚೇಷ್ಟೆ ಮಾಡಲಿಕ್ಕೋಸ್ಕರವಾಗಿ ಅವರೆಲ್ಲ ಅಂತಃಪುರವನ್ನು ಪ್ರವೇಶಿಸುತ್ತಾರೆ. ಇತ್ತ ದಶಾನನಂ ನಿಜವಧೂ ಜನಮನ್ ಕೊರಚಾಡಿ ಕಾಡಿ ವೃತ್ತ ವಿರೋಧಿ ಕೇಚರರ ನಿಕ್ಕುವ ಬಲ್ಗುಳಿಸಿಂದೇ ಬಂದು ಕೊಯ್ದೆತ್ತಿ ಇಬವೈರಿಯಂತೊದರಿ ಕೆಂಗರಿ ಮೂಡಿದ ಭೃಂಗಮಾಲೆ ನೀಡೆತ್ತೆನೆ ನೋಡಿದಂ ಮಯತನು ಜಯ ಬಾಡಿದ ಭದ್ರ ಪದ್ಮಮೌ. ಇತ್ತ ದಶ ಆನನ, ಆನನ ಅಂದ್ರೆ ಮುಖ, ದಶ ಆನನ ಅಂತಂದ್ರೆ 10 ಮುಖವುಳ್ಳಂತ ರಾವಣ. ಇತ್ತ 10 ಮುಖವುಳ್ಳಂತ ರಾವಣ ನಿಜ ವಧೂ ಜನಮಂ, ತನ್ನ ವಧುಗಳನ್ನು, ತನ್ನ ಹೆಂಡತಿಯರನ್ನ, ತನ್ನ ಪತ್ನಿಯರನ್ನ, ತನ್ನ ಪತ್ನಿಯರ ಸಮೂಹವನ್ನ ಹೊರಚಾಡಿ ಕಾಡಿ ಉದ್ವತ್ವ ವಿರೋಧಿತ್ವವನ್ನು ಉಂಟು ಮಾಡಿದಂದ್ರೆ ಆ ಕಪಿಗಳೆಲ್ಲ ಬಂದು ಅಂತಃಪುರದ ಸ್ತ್ರೀಯರಿಗೆ ಕಾಡಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ ಅಂತ ಉದ್ವತ್ತವಾಗಿ ಅಂದ್ರೆ ಉನ್ಮತ್ತರಾಗಿ ವಿರೋಧಿಸಿದಂತಹ ಕೇಚರರ ನಿಕ್ಕುವ ಬಲ್ಗೊಳಿಸಿದ್ದೆ. ಈ ಕೇಚರರು ಅಂತಂದ್ರೆ ಅಕ್ಕ ಅಂದ್ರೆ ಆಕಾಶಾಚರ, ಆಕಾಶದ ಬಿಸಿಲು. ಕಪಿಗಳು ಕೂಡ ಒಂದೆಕ್ಕದ್ರೆ ಕೇಸರಿ, ಯಾಕೆಂದ್ರೆ ಮರದಿಂದ ಮರಕ್ಕೆ, ನೀರಿನಿಂದ ಕಟ್ಟಡ ಕಟ್ಟೆ ಹಾರುವಂಥದ್ದು. ಹಾಗಾಗಿ ಕೇಚರರ ಇಕ್ಕುವ ಮುಡಿಸಿ ಅವರಿಗೆ ಶಿಕ್ಷಿಸುವ ಬಲ್ಮುಳಿಸಿದ್ದೆ ಹೆಚ್ಚಿನ ಕೋಪದಿಂದ ಬಂದು ಕೊಯ್ದೆತ್ತಿ ಇಭವೈರಿಯಂತೆ ಅವರಿಗೆ ಸಿಕ್ಕಾಪಟ್ಟೆ ಹೊಡೆಯಲು ಪ್ರಯತ್ನಿಸಿ ಇಭವೈರಿಯಂತೆ, ಇಭ ಅಂದ್ರೆ ಆನೆ, ವೈರಿ ಅಂದ್ರೆ ಆನೆಯ ವೈರಿ ಅಂದ್ರೆ ಸಿಂಹದಂತೆ ಅಂತ, ಕೊಯ್ದೆತ್ತಿ ಇಭವೈರಿಯಂತೆ ಕೆಂಗರಿ ಮೂಡಿದ ಭೃಂಗಮಾಲೆ, ಕೆಂಪು ಗರಿಯನ್ನು ಮೂಡಿದ ಭೃಂಗಗಳ ಮಾಲೆಯನ್ನು ಹೊಂದಿದಂತಹ ನೀಡ್ದತ್ತೇನೆ ನೋಡಿದಂ ಮಯತನು. ಹೀಗೆ ಕೆಂಪು ಗರಿ ಮೂಡಿದಂತಹ ಭೃಂಗಗಳ ಮಾಲೆಯನ್ನು ಹೊಂದಿರುವಂತಹ ಆ ಮಂಡೋದರಿಯನ್ನ
ನೋಡಿದ ಮಯತನುಜಯಂ ಬಾಡಿದ ವಕ್ತ್ರಪದ್ಮಂ, ಅವಳ ಬಾಡಿ ಹೋದಂತಹ ಅವಳ ಮುಖ, ವಕ್ರ ಅಂದರೆ ಮುಖ ಪದ್ಮವನ್ನು ರಾವಣನು ನೋಡ್ತಾನೆ. ಆ ಸಂದರ್ಭದಲ್ಲಿ ಅಂತಾಕೆ ಬೆರಸು ಸಮಸ್ತಾಂತಃಪುರಮನ್ನೋಡಿ ನಿಮಗಿನಿಸು ಭಂಗಮನ್ ಮಾಡಿದ ಅಂಗದಾದಿಗಳಂ ಭ್ರೂಭಂಗ ಮಾತ್ರದೊಡೆ ಸೆರೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿ ಪರಿಭವಿಸಿದಪ್ಪೆನ್ ಎಂದು ಸಂತೈಸಿ ಶಾಂತಿ ಜಿನ ಭವನದೊಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ನಿಯಮಮನ್ ಅನುತಾಹಾರಮನ್ ಆರೋಗಿಸಿ ತದನಂತರಂ ಬಹುರೂಪಿಣಿ ವಿದ್ಯಾ ಪ್ರಭಾವಮಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯರಾಗಿ. ಅಂತೂ ಈ ರೀತಿಯಾಗಿ ಮಂಡೋದರಿಯ ಜೊತೆಗೆ ಸಮಸ್ತ ಅಂತಃಪುರವನ್ನು ನೋಡಿ, ಅಲ್ಲಿ ಅಂತಃಪುರವನ್ನು ನೋಡ್ತಾನೆ. ಈ ಕಪಿಗಳ ಚೇಷ್ಟೆಯಿಂದ ಅಂತಃಪುರಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ. ನಿಮಗಿನಿತು ಭಂಗಮಂ ಮಾಡಿ, ನಿಮಗೆ ಇಷ್ಟೊಂದು ತೊಂದರೆಯನ್ನು ಕೊಟ್ಟಂತಹ ಅಂಗದಾದಿಗಳನ್ನು ಕೇವಲ ನನ್ನ ಭೂಭಂಗ ಮಾತ್ರವೇ, ನನ್ನ ದೃಷ್ಟಿ ಮಾತ್ರದಿಂದಲೇ ಭೂಭಂಗ ಮಾತ್ರದೊಡೆ ಸೆರೆಗೈದು ತಂದು ನಿಮ್ಮ ಮುಂದೆಯೇ ಅವರನ್ನು ಹಲವು ಪ್ರಕಾರದಿಂದ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಸಂತೋಷ ನಿಮ್ಮನ್ನು ಸಂತೈಸುತ್ತೇನೆ ಎಂದು ಶಾಂತಿ ಜಿನಭವನದೊಳ್ ಮಹಾಪೂಜೆಯನ್ನು ಮಾಡಿಸ್ತಾನೆ. ನಿರ್ವರ್ತಿತ ನಿಯಮನ್ ಅಮೃತ ಆಹಾರವನ್ನು ಅಂದರೆ ಒಳ್ಳೆಯ ಕ್ರಮ ಪ್ರಕಾರದಲ್ಲಿ ನಿಯಮಿತವಾಗಿ ವೃತ್ತಾಚರಣೆಯಲ್ಲಿದ್ದುಕೊಂಡು ಮಿಥ್ಯಾಹಾರವನ್ನು ಅಂದರೆ ಪಥ್ಯಾಹಾರ ಏನೇನು ಆ ವೃತ್ತದ ಸಂದರ್ಭ ಹೇಗಿರಬೇಕು ಅಂತಹ ಊಟವನ್ನೇ ಮಾಡಿಕೊಂಡು ತದನಂತರ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿ ಪ್ರಮೋದ ಮುದಿತ ಬುಧನ. ಹಾಗಾಗಿ ಅವನಿಗೆ ಆ ಬಹುರೂಪಿಣಿ ವಿದ್ಯೆ ಮೊದಲೇ ಹೇಳಿದ್ದಾರೆ, ರಾಮ ಲಕ್ಷ್ಮಣರ ಬಿಟ್ಟು ಉಳಿದವರೆಲ್ಲರೂ ಕೂಡ ನಾನು ಶಿಕ್ಷಿಸಲಿಕ್ಕೆ ಯೋಗ್ಯಗಳು ಅಂತ ಹೇಳಿದ್ದಾರೆ. ಹಾಗಾಗಿ ಅಂಗದಾದಿಗಳನ್ನು ಶಿಕ್ಷಿಸಲು ಯೋಗ್ಯ. ಹಾಗಾಗಿ ಅದರಿಂದಾಗಿ ತನ್ನಲ್ಲಿ ತಾನು ಸಂಪಾದಿಸಿಕೊಂಡಂಥ ಆ ಶಕ್ತಿಯಿಂದ ಅವನು ಪ್ರಮೋದ ಮುದಿತ ಹೃದಯನಾಗಿ, ಆನಂದ ತುಂಬಿದ ಹೃದಯನಾಗಿ ಸಮಧಿಕರಾರ್ಜಗತ್ರಯದೊಳ್ಳಿಂಗೆನಗೆ ಸಮಧಿಕರಾರ್ಜಗತ್ರಯದೊಳ್ ಎನ್ನನ್ ಒಳಗೆ ಇದಿರ್ಚುವನ್ನರಾರು ಸಮರದೊಳೆಂದು ತನ್ನ ಭುಜದಂಡವೀಕ್ಷಿಸಿ ಜಾನಕಿ ಮುಖಾಬ್ಜವನ್ ಅವಲೋಕಿಸಲ್ ಕರಮೆ ಕಾತರನಾಗಿ ವಿಯಚ್ಚರಾಧಿಪಂ. ಜಾನಕಿ ಮುಖಾಬ್ಜವನ್ ಅವಲೋಕಿಸಲ್ ಕರಮೆ ಕಾತರನಾಗಿ ವಿಯಚ್ಚರಾಧಿಪಂ. ಪ್ರಮದವನಕ್ಕೆ ಬಂದನ್ ಅಲರಂಬುಗಳಿಲ್ಲದ ಕಾಮನೆಂಬಿನ, ಅಲರಂಬುಗಳಿಲ್ಲದ ಕಾಮನೆಂಬಿನಂ ವಿಯಚ್ಚರಾಧಿಪಂ. ಪ್ರಮದವನಕ್ಕೆ ಬಂದಂ. ನೋಡಿ, ರಾವಣನ ಒಂದು ವರ್ಣನೆಯನ್ನು ಕವಿ ಎಷ್ಟು ಸುಂದರವಾಗಿ ಕೊಟ್ಟಿದ್ದಾನೆ ಅಂತಂದ್ರೆ, ಈಗ ಆ ಬಹುರೂಪಿಣಿ ವಿದ್ಯೆಯ ಪ್ರಭಾವದಿಂದಾಗಿ ಸಮ ಅಧಿಕರು ಯಾರಿದ್ದಾರೆ ಈ ಜಗತ್ರಯದಲ್ಲಿ, ನನಗೆ ಸರಿಸಮಾನವಾದಂತಹ ಪರಾಕ್ರಮವುಳ್ಳಂಥವರು ಈ ಜಗತ್ರಯದಲ್ಲಿ, ಅಂದರೆ ಮೂರು ಲೋಕದ ಜಗತ್ರಯ ಅಂದರೆ ಮೂರು ಅಂತ, ಈ ಮೂರು ಲೋಕಗಳಲ್ಲಿ ನನಗೆ ಸರಿಸಮಾನವಾದಂತಹ ಪರಾಕ್ರಮಗಳು ಯಾರಿದ್ದಾರೆ? ಎನ್ನನ್ನು ಎದುರಿಸುವ ಇನ್ನಾರು, ನನ್ನನ್ನು ಸಮರದಲ್ಲಿ ಯುದ್ಧದಲ್ಲಿ ನನ್ನನ್ನು ಎದುರಿಸಿ ಜಯಿಸುವಂಥವರು ಇನ್ನು ಯಾರೂ ಇಲ್ಲ ಎಂದು ತನ್ನ ಭುಜದಂಡವನ್ನು ಈಕ್ಷಿಸಿ, ತನ್ನ ತೋಳ್ಬಲವನ್ನು ತಾನೇ ನೋಡಿಕೊಂಡು ಹೆಮ್ಮೆ ಪಡ್ಕೊಂಡು ಭುಜದಂಡವನ್ನು ಈಕ್ಷಿಸಿ ಮುಖಾಬ್ಜಮನ್ ಈಕ್ಷಿಸಿಕೊಂಡು ಜಾನಕಿ ಮುಖಾಬ್ಜಮನ್ ಅವಲೋಕಿಸಿ, ಅಷ್ಟೊತ್ತಲ್ಲಿ ಅವನಿಗೆ ಮತ್ತೆ ತಾನು ಪ್ರಮದವನದಲ್ಲಿ ತಂದಿರಿಸಿದಂಥ ಜಾನಕಿಯ ನೆನಪಾಗ್ತದೆ. ಹಾಗಾಗಿ ಮತ್ತೊಮ್ಮೆ ಅವಳ ಮುಖವನ್ನು ನೋಡಬೇಕು, ಅವಳ ಸುಂದರ ಮುಖವನ್ನು ನೋಡಿ ಸ್ಫೂರ್ತಿಯನ್ನು ಪಡೆದುಕೊಳ್ಳಬೇಕು. ಈಗಲಾದರೂ ಕೂಡ ನನಗೆ ಬಹುರೂಪಿಣಿ ವಿದ್ಯೆನೇ ಕರಗಾಗಲಿ, ಇನ್ನಷ್ಟು ನಾನು ಪರಾಕ್ರಮಿಯಾಗಿದ್ದೇನೆ, ಈ ವಿಚಾರವನ್ನು ತಿಳಿಸಿದ ಮೇಲಾದರೂ ಕೂಡ ಜಾನಕಿ ಮತ್ತೆ ನನ್ನ ಕಡೆಗೆ ಒಲಿತಾಳೋ ಎಂಬಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಅಂದ್ಕೊಂಡು ಅವನಿಗೆ ಜಾನಕಿ ಮುಖಾಬ್ಜ ಅವಲೋಕಿಸಲು, ಜಾನಕಿಯ ಮುಖ
ಮುಖವೆಂಬ ಕಮಲವನ್ನು ಮತ್ತೆ ನೋಡಬೇಕು ಅಂತ ಹೇಳ್ಕೊಂಡು ಕರಮೆ ಕಾತರನಾಗಿ ತುಂಬಾ ಕಾತರನಾಗಿ ಕುತೂಹಲಿಯಾಗಿ ಪಿಯಚ್ಚರಾಧಿಪಂ ರಾಕ್ಷಸರ ಅಧಿಕಾರಿ ಅಂದರೆ ಅಧಿಪನಾದ ಒಡೆಯನಾದಂತಹ ಈ ರಾವಣನ್ ಪ್ರಮದ ಮನಕ್ಕೆ ಬಂದನು. ಪ್ರಮದವನಕ್ಕೆ ಬರ್ತಾನೆ. ಹೇಗೆ ಬಂದ ಅಂತಂದ್ರೆ ಅಲರಂಬುಗಳಿಲ್ಲದ ಕಾಮನೆಂಬಿನಂ ಹೇಳಿ ಕವಿ ವರ್ಣನೆ ಮಾಡ್ತಾನೆ. ಹೇಗೆ ಅಂತಂದ್ರೆ ಹೂವಿನ ಬಾಣಗಳು ಇಲ್ಲದೇ ಇರುವಂತಹ ಮನ್ಮಥನೇ ಬಂದನೋ ಎಂಬಂತೆ. ಅಲರ್ ಅಂಬು, ಅಲರ್ ಅಂದ್ರೆ ಹೂವು, ಅಂಬು ಅಂದ್ರೆ ಬಾಣ. ಅಲರಂಬುಗಳಿಲ್ಲದ ಕಾಮ ಅಂದ್ರೆ ಮನ್ಮಥ. ನೋಡಿ, ಮನ್ಮಥ ಪ್ರೀತಿಗೆ ಅಧಿದೇವತೆ. ಈ ಮನ್ಮಥನಲ್ಲಿ ಬಿಲ್ಲು ಬಾಣಗಳಿದೆ. ಬಿಲ್ಲು ಯಾವುದು? ಕಬ್ಬಿನ ಕೋಲೆ ಅವನ ಬಿಲ್ಲು. 5 ರೀತಿಯ ಹೂವಿನ ಬಾಣಗಳು ಅವನ ಬಾಣಗಳು. ಅರವಿಂದ, ನೀಲೋತ್ಪಲ ಮುಂತಾದಂತಹ ಹಲವಾರು 5 ಹೂಗಳ ಬಾಣ. ಅವನ ಬಾಣಗಳು ಕೂಡ ಹೂವಿಂದ ಹೆಸರು. ಅಂತ ಹೂವಿನ ಬಾಣ ಮತ್ತು ಕಬ್ಬಿನ ಬಿಲ್ಲನ್ನೇ ಅವನ ಆಯುಧ. ಅವನ ಯುದ್ಧ ಅಂತಂದ್ರೆ ಪರಸ್ಪರರಲ್ಲಿ ಪ್ರೀತಿ ಹುಟ್ಟಿಸುವಂಥದ್ದೇ ಅವನು ಮಾಡುವಂಥ ಯುದ್ಧ. ಹೀಗೆ ಶಿವ ಪಾರ್ವತಿಯರ ವಿವಾಹ, ಗಿರಿಜಾ ಕಲ್ಯಾಣದ ವಿವಾಹ ಸಂದರ್ಭದಲ್ಲಿ ಯೋಗನಿದ್ರೆಯಲ್ಲಿದ್ದಂತಹ ಶಿವನನ್ನು ಕೂಡ ಎಚ್ಚರಿಸಿ ಆ ಗಿರಿಜೆಯನ್ನು ಕೂಡುವಂತೆ ಮಾಡ್ತಾನೆ. ತನ್ನ ಹಣೆಗಣ್ಣಂತರವನ್ನು ಸುಟ್ಟು ಬಿಡ್ತಾನೆ ಅನ್ನೋಣ, ಮತ್ತೆ ಅವನು ಮತ್ತೆ ಅನಂಗನಾಗಿ ಕೆಲಸ ಮಾಡ್ತಾನೆ ಅಂತ ನಿಮ್ಗೆ ತಿಳಿದಿರ್ಬೋದು. ಅಂತ ತಿಳಿದಿಲ್ಲ ಅಂದ್ರೆ ಈಗಲಾದ್ರೂ ಅದನ್ನು ತಿಳ್ಕೊಳ್ಳಿ. ಅಂತಹ ಪರಾಕ್ರಮಿ. ಆಮೇಲೆ ಮನ್ಮಥ ಅಂತಂದ್ರೆ ಇಡೀ ಪುರುಷ ಸಮುದಾಯದಲ್ಲಿ ಅವನಷ್ಟು ಸುಂದರರು ಯಾರೂ ಇಲ್ಲ. ಹಾಗಾಗಿ ಈ ರಾವಣ ಕೂಡ ಸಾಕ್ಷಾತ್ ಮನ್ಮಥನೋ ಎಂಬಂತೆ ಇದ್ದ ಎಂಬುದಕ್ಕೆ ಇದೊಂದು ಉದಾಹರಣೆ. ಅಲರಂಬುಗಳಿಲ್ಲದ ಮನ್ಮಥನೇ ಬಂದ ಎಂಬಂತೆ ಕವಿ ರಾವಣನು ಬಹಳ ಸುಂದರವಾಗಿ ರಾವಣನ ಆಗಮನದಲ್ಲಿ ಚಿತ್ರಿಸ್ತಾನೆ. ಅಂತು ಪೊಂಕನೆ ಬರ್ಪ ರಾವಣನ ಗಂಡಗಾಢಿಯಂ ಕೆಲದೊಳಿರ್ದ ಖಚರ ಕಾಂತೆಯ ಸೀತಾದೇವಿಗೆ ತೋರ್ಪುದು. ಅಂತು ಭೋಂಕನೆ ಇದ್ದಕ್ಕಿದ್ದಂತೆ, ಏನು ಸುಳಿವಿಲ್ಲದ ಒಂದೇ ಸಲಕ್ಕೆ ಇದ್ದಕ್ಕಿದ್ದಂತೆ, ಭೋಂಕನೆ ಅಂದರೆ ಇದ್ದಕ್ಕಿದ್ದಂತೆ ಬಂದಂತಹ ರಾವಣನ ಗಂಡಗಾಡಿ, ಪರಾಕ್ರಮ ಪೌರುಷತ್ವದ ವೈಭವ. ಗಂಡಗಾಡಿ ಅಂತಂದ್ರೆ ಅವನ ಪೌರುಷತ್ವದ ವೈಭವವನ್ನ ಕೆಲದೊಡೆದ ಸೀತೆಯ ಪಕ್ಕದಲ್ಲಿದ್ದಂತಹ ಖಚರ ಕಾಂತೆಯ ರಾಕ್ಷಸ ಸ್ತ್ರೀಯರು. ಖಚರ, ಖ ಅಂದ್ರೆ ಆಕಾಶ, ಚರ ಅಂದ್ರೆ ಆಕಾಶದಲ್ಲಿ ಚಲಿಸುವಂಥವರು ಖಚರರು ಅಥವಾ ಕೇಚರರು ಅಂತವರಿಗೆ ಹೆಸರು. ಹಾಗಾಗಿ ಖಚರ ಕಾಂತೆಯರು ಸೀತಾದೇವಿ ನೋಡು ರಾವಣ ಬರ್ತಿದ್ದಾನೆ ಅಂತ ಹೇಳಿ ಸೀತೆಗೆ ರಾವಣನ ಬರುವಿಕೆಯನ್ನು ಕುರಿತಾಗಿ ಅವರು ಹೇಳ್ತಾರೆ. ಆವಾಗ ರಾವಣ